ನಮಸ್ಕಾರ ಅಭ್ಯರ್ಥಿಗಳೇ, ಪಾಲಕರೇ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೂ ಕೂಡ ಹೇಳ್ಬೋದು ನಿಮಗೆ. ಯಾಕಂತಂದರೆ ನೀವೆಲ್ಲರೂ ಕೂಡ ಆ, ಒಂದು ಪರ್ಸೆಂಟೇಜ್ ನೀವು ತೊಗೊಂಡಿರುವಂಥ ಅಂಕಗಳನ್ನು ಪರ್ಸೆಂಟೇಜ್ಗಳನ್ನು ಶೇರ್ ಮಾಡ್ತಾಯಿದ್ದೀರಿ. ಆದರೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ, ಈ ಕಾಂಪಿಟೇಷನ್ ಯುಗದಲ್ಲಿ ನೀವು ಏನಾದರೂ 25, 26, 27, 30 ಒಳಗಡೆ ಇದ್ದವರು ಇವರಿಗೆ 100% ಗ್ಯಾರಂಟಿ ಆಗೋದಿಲ್ಲ ಸೀಟ್ ಸಿಗುತ್ತೆ ಅಂಥೇಳಿ. ಅದಕ್ಕೆ ಒಂದು ಆಪ್ಷನ್ ಇದೆ ನಿಮ್ಮಲ್ಲಿ. ಇದನ್ನು ತಡವಾಗಿ ಹಾಕ್ತಾಯಿದ್ದೀನಿ, ಯಾಕಂದರೆ 2 ಡೇಸ್ ಹಿಂದುಗಡೆನೇ ಬಂದಿದೆ ಇದು ಆರ್ಡ್ರು. ಅಲ್ಪಸಂಖ್ಯಾತರ ನಿರ್ದೇಶನಾಲಯದಿಂದ, ಅಲ್ಪಸಂಖ್ಯಾತರ ಇಲಾಖೆ ವತಿಯಿಂದ ಮೊರಾರ್ಜಿ ದೇಸಾಯಿಯಲ್ಲಿ ಕೂಡ ನೀವು ಸೀಟ್ಗಳನ್ನು ಪಡ್ಕೋಬೋದು. ಎಲ್ಲ ಕಾಸ್ಟ್ನವರು ಕೂಡ ಇದು ಅಪ್ಲಿಕೇಬಲ್ ಇದೆ, ಹೌದಾ? ಸೊ ಈಗ ನಿಮ್ಗೆ ಆಲ್ರೆಡಿ ರ್ಯಾಂಕ್ ಬಂದುಬಿಟ್ಟಿದೆ. ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ನಿಮ್ಮ ಮಗುಗೆ ಏನು ಮಾಡ್ಬೋದು ಅಂದರೆ, ಈ ಒಂದು ಇಲಾಖೆ ಮುಖಾಂತರ ಹಾಸ್ಟೆಲ್ಗೆ ಅಡ್ಮಿಷನ್ ಮಾಡಿಸ್ಬೋದು. ಇದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಜೊತೆಗೆ ಈ ಒಂದು ವಿಷಯವನ್ನು ಭಾಳಷ್ಟು ಜನಕ್ಕೆ ಶೇರ್ ಮಾಡಿ, ಯಾಕಂತಂದರೆ ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂಥೇಳಿ. ಆಲ್ರೆಡಿ ಅವರು KE ಮುಖಾಂತರ ಮೊರಾರ್ಜಿ ದೇಸಾಯಿಗೆ ಎಕ್ಸಾಮ್ ಬರೆದಿದ್ದಾರೆ. ಆದರೆ ಏನೋ ಮಿಸ್ ಆಗಿ ಅವರಿಗೆ ಎಕ್ಸಾಮ್ ಕುಂದಿರ್ಲಿಕ್ಕೆ ಆಗಿಲ್ಲ, ಅಥವಾ ಅವರುಗಳಿಗೆ ಮಾರ್ಕ್ಸು ತುಂಬ ಕಡಿಮೆ ಬಂದುಬಿಟ್ಟಿವೆ, ಅವ್ರಿಗೆ ಗೊತ್ತಿದೆ ಸೀಟ್ ಸಿಗೋದಿಲ್ಲ ಅಂಥೇಳಿ. ಅಂಥವ್ರುಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ, ಹೆಲ್ಪ್ಫುಲ್ ಆಗುತ್ತೆ. ಜೊತೆಗೆ ನೀವು ಇವತ್ತೇ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ, ಇವತ್ತೇ ಅಥವಾ ನಾಳೆ ಎನಿ ಕಂಡೀಷನ್ ಒಳಗಡೆ ಈ ಒಂದು ಅಪ್ಲಿಕೇಶನ್ ನೀವು ಹಾಕಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ದೀರಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಒಂದು ಗೈಡ್ಲೈನ್ಸ್ ಬಂದಿರುವಂಥದ್ದು. ಏನಂತಂದರೆ ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ. ಏನಂತಂದರೆ ಸೊ 2025-26ನೇ ಸಾಲಿನಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ವ್ಯಾಪ್ತಿಯಲ್ಲಿ ಬರುವ ವಸತಿ ಶಾಲೆಗಳ 6ನೇ ತರಗತಿ ಪ್ರವೇಶಕ್ಕೆ ಆನ್ಲೈನ್ ಅರ್ಜಿ ಸಲ್ಲಿಸಲು ದಿನಾಂಕವನ್ನು 25ನೇ ತಾರೀಕು ತನಕ ವಿಸ್ತರಣೆ ಮಾಡಲಾಗಿದೆ. ಅಂದರೆ ಆಲ್ರೆಡಿ ಮುಗಿದಿತ್ತಿದು, ಆದರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂಥೇಳಿ ಈ ಒಂದು ದಿನಾಂಕವನ್ನು ವಿಸ್ತರಣೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದರ ಆದೇಶನೂ ಕೂಡ ನಮಗೆ ಓದಿ ಹೇಳ್ತೇನೆ ನೋಡಿ ಅಭ್ಯರ್ಥಿಗಳಿಗೆ. ಇದು ಒಂದು ಆದೇಶ ಇದೆ ಅದರದ್ದು. ಇಲ್ಲೇನು ಹೇಳ್ತದೆ ಅಂದರೆ, ಎಲ್ಲ ಜಿಲ್ಲಾ ಮತ್ತು ಜಿಲ್ಲಾ ಅಧಿಕಾರಿಗಳು ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಗೆ ಒಂದು ನಿರ್ದೇಶನ ಕೊಟ್ಟಿರುವಂಥದ್ದು ಏನಂದರೆ, ಸೊ ಅಲ್ಪಸಂಖ್ಯಾತರ ಇಲಾಖೆಯ ವತಿಯಲ್ಲಿ ಬರುವಂತಹ 6ನೇ ತರಗತಿಯ ವಸತಿ ಶಾಲೆಗಳಿಗೆ ಸೇವಾ ಸಿಂಧುವಿನ ಮೂಲಕ, ನೋಡಿ ನೀವು ಇವತ್ತೇ ಹೋಗಿ ಸೇವಾ ಸಿಂಧುವಿನ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿದೆ ಅಂತ ಒಂದು ಈ ಮಾಹಿತಿಯನ್ನು ಅಪ್ಡೇಟನ್ನು ಮಾಡಿ. ಸೊ ಇಲ್ಲಿ ವಿಷಯ ಏನಿದೆ ಅಂತಂದರೆ, ವಿಷಯ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಾವು ಏನಪ್ಪ ಅಂತಂದರೆ, ಮೊರಾರ್ಜಿ ದೇಸಾಯಿ ಶಾಲೆಗಳು, ಮುಸ್ಲಿಂ ಸರ್ಕಾರಿ ವಸತಿ ಶಾಲೆಗಳು ಮತ್ತು APJ ಅಬ್ದುಲ್ ಕಲಾಂ ಶಾಲೆಗಳಿಗೆ ಆನ್ಲೈನ್ ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ದೀವಿ. ಆದರೆ ಅದು ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಏನಾಗಿತ್ತು ಅಂತಂದರೆ 31/1 ಆಗಿತ್ತು. ಅದಾದಮೇಲೆ 10/1 ಕೂಡ ಆಗಿತ್ತು. 2 ಸಲ ನಾವು ಅಪ್ಲಿಕೇಶನ್ಗಳನ್ನು ಎಕ್ಸ್ಟೆಂಡ್ ಮಾಡಿದ್ದೀವಿ. ಆದರೂ ಕೂಡ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ, ಪಾಲಕರ ಒಂದು ರಿಕ್ವೆಸ್ಟ್ಗಳ ಮೇರೆಗೆ ಏನು ಮಾಡಿದ್ದೀವಿ ಅಂತಂದರೆ, ಮತ್ತೆ ನಾವು ದಿನಾಂಕವನ್ನು ವಿಸ್ತರಣೆ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡ್ಬೋದು. ಸೊ ವಿಸ್ತರಣೆ ಮಾಡಿರುವಂಥ ದಿನಾಂಕನ ಇಲ್ಲಿ ಕೊಟ್ಟಿದ್ದಾರೆ. ಏನಂತಂದರೆ ಇದು 25/3/2025ನೇ ತಾರೀಕು ತನಕನೂ, ಅಂದರೆ ಇದೇ ತಿಂಗಳು ಹಬ್ಬ ಬಂದರೆ ಇನ್ನೊಂದು 3 ದಿನ ನಿಮ್ಮ ಹತ್ರ ಇದೆ. ಸೊ ಇದೊಂದು ದೊಡ್ಡ ಒಂದು ಅಡ್ವಾಂಟೇಜಸ್ ಅಂತ ಹೇಳ್ಬೋದು. ಯಾರಿಗೆ ನೀವು ಇವಾಗ ಮೊರಾರ್ಜಿ ದೇಸಾಯಿಗೆ ವೇಟ್ ಮಾಡ್ತಾ ಇದ್ದೀರಿ, ಇದನ್ನೂ ಟ್ರೈ ಮಾಡಿರಿ. ಅದನ್ನೂ ಅಲ್ಲಿ ಬಂದರೆ ಅಲ್ಲಿ ಒಳ್ಳೆಯದು, ಅಲ್ಲಿ ಸಿಗಲಿಲ್ಲಪ್ಪ ಅಂದರೆ ಇದನ್ನು ನೀವು ಟ್ರೈ ಮಾಡಿ. ಇದಕ್ಕೆ ಅಪ್ಲಿಕೇಶನ್ ಹಾಕಿ. ಇದಕ್ಕೆ 25 ತಾರೀಕು ಕೊನೆ ದಿನಾಂಕ ಇದೆ. ಸೊ ಸೇವಾ ಸಿಂಧುವಿನ ಪೋರ್ಟಲ್ ಮುಖಾಂತರ ಹೋಗಿ ಈ ಒಂದು ಅಪ್ಲಿಕೇಶನನ್ನು ಇವತ್ತೇ ಸಲ್ಲಿಸಿ, ಅಥವಾ ಸಂಬಂಧಪಟ್ಟಂತಹ ನೀವೇನು ಮಾಡ್ಬೋದು ಅಂದರೆ, ಪ್ರಾಂಶುಪಾಲರುಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಮಾರ್ಗದರ್ಶನ ನೀಡಲು ಸೂಚನೆ ನೀಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸ್ಕೂಲ್ಗಳಿಗೆ ಹೋಗಿ ವಿಸಿಟ್ ಮಾಡ್ಬೋದು ನೀವು. ಅಲ್ಲಿ ವಿಸಿಟ್ ಮಾಡಿ ಸೊ ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳಿಗೆ ನೀವು ಅಪ್ಲಿಕೇಶನನ್ನು ಕೂಡ ಹಾಕ್ಬೋದು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ನೀವು ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳಿಗೆ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು. ಇಲ್ಲಪ್ಪ ಅಂತಂದರೆ ಅಬ್ದುಲ್ ಕಲಾಂ, APJ ಅಬ್ದುಲ್ ಕಲಾಂ ಬಂದರೆ ಅಬ್ದುಲ್ ಕಲಾಮು, ಅಥವಾ ಸರ್ಕಾರಿ ಮುಸ್ಲಿಂ ಶಾಲೆಗಳಾದ ಸರ್ಕಾರಿ ಮುಸ್ಲಿಂ ಶಾಲೆಗಳಿಗೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಈ ಮಾಹಿತಿಯನ್ನು ಪ್ರತಿಯೊಬ್ಬರು ನೀವು ನಿಮ್ಮ ಸಮೀಪದಲ್ಲಿರುವಂತಹ ಬಡ ವಿದ್ಯಾರ್ಥಿಗಳಿಗೆ, ಬಡ ಯಾರಲ್ಲಿದ್ದಾರೆ ಅವರುಗಳಿಗೆ ಇದನ್ನು ಶೇರ್ ಮಾಡಿ ಅಪ್ಲಿಕೇಶನ್ ಹಾಕಲಿಕ್ಕೆ ಹೇಳಿ. ಅಭ್ಯರ್ಥಿಗಳೇ, ನಾವು ಮಾಡುವಂಥ ಕೆಲಸ ನಿಮಗೆ ಇಷ್ಟ ಅನಿಸಿದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೂಡ ಮಾಡೋದನ್ನು ಮರಿಬೇಡಿ.